ಟ್ಯಾಂಕ್ ಮೇಲೆ ಅದ್ರ ಮೇಲೆ ಹೊಟ್ಟೋಯ್ತಾ? ಹಾಂ ಕಾಣಿಸ್ತು. ಇನ್ನು ಕೋಳಿಗಳು ಫುಡ್ ಹಾಕ್ತಿರಲ್ಲ ಪೀಡ್ಸು, ಅದು ತಿಂದು ಮಿಕ್ಕಿ ಇರುತ್ತಲ್ಲ ಅದನ್ನ ತಿನ್ನಕ್ಕಂತ ಬರ್ತಾವಲ್ಲ ಇಲಿಗಳು ತಿನ್ನಕ್ಕಂತ ಬರೋದು ಈ ಹಾವುಗಳು. ಹಾಂ ಇಲಿ ಮತ್ತು ಅಳಿಲ್ಗಳನ್ನ ತಿನ್ನಕ್ಕಂತ ಬರೋದು ಅಷ್ಟೇ ಹೊರತು ಈ ಕೋಳಿಗಳಿಗೆ ಯಾವುದು ಎಫೆಕ್ಟ್ ಮಾಡಲ್ಲ ಹಾವುಗಳು, ಯಾವುದೇ ಹಾವಾದ್ರೂ. ಟ್ಯಾಂಕ್ ಮೇಲೆ ಅದ್ರ ಮೇಲೆ ಹೊಟ್ಟೋಯ್ತಾ? ಹಾಂ ಕಾಣಿಸ್ತು. ಇಲ್ಲಿ ಬಾಯ ಹಾಕತ್ತೆ ನನ್ನ ತಲೆಯಲ್ಲಿ. ಅವು ನೋಡಿ ಇಲ್ಲೇ ಕಾಣಿಸ್ತಲ್ಲ. ಇಲ್ಲಿ ನೋಡಿದ್ರೆ ನಿಮ್ಗೆ ಯಾವ ಹಾವು ಅಂತ ಗೊತ್ತಾಗುತ್ತೆ. ಅಲ್ಲೇ ಕಾಣಿಸ್ತದೆ ಕೇರೆ ಹಾವು. ಸಮಸ್ಯೆ ಅದ್ರ ಮೇಲೆ ಹತ್ತು ಡ್ರಮ್ ಮೇಲೆ ಇಲ್ಲಿ ಕೆಳಗಡೆ ಇತ್ತಾ? ಇಲ್ಲೇ ಇತ್ತು ಇಲ್ಲಿ. ಓ ಇಲ್ಲಿಂದ ಮೇಲೆ ಕತ್ಬಿಡ್ತಾ. ಇನ್ನು ಕೋಳಿಗಳು ಫುಡ್ ಹಾಕ್ತಿರಲ್ಲ ಪೀಡ್ಸು, ಅದು ತಿಂದು ಮಿಕ್ಕಿ ಇರುತ್ತಲ್ಲ ಅದನ್ನ ತಿನ್ನಕ್ಕಂತ ಬರ್ತಾವಲ್ಲ ಇಲಿಗಳು ತಿನ್ನಕ್ಕಂತ ಬರೋದು ಈ ಹಾವುಗಳು. ಹಾಂ ಇಲಿ ಮತ್ತು ಅಳಿಲ್ಗಳನ್ನ ತಿನ್ನಕ್ಕಂತ ಬರೋದು ಅಷ್ಟೇ ಹೊರತು ಈ ಕೋಳಿಗಳಿಗೆ ಯಾವುದು ಎಫೆಕ್ಟ್ ಮಾಡಲ್ಲ ಹಾವುಗಳು, ಯಾವುದೇ ಹಾವಾದ್ರೂ. ಅದೇ ಮೇಲೆ ಅದ್ರ ಮೇಲೆ ಹತ್ಬೋದಲ್ಲ, ಹಿಡ್ಕೊ. ದಪ್ಪವಣ ನೋಡುತ್ತಾ ನಿಮ್ಗೆ ಮುಂದೆ ಎರಡನೇ ಮೂವತ್ತಿಂದ ಇಲ್ಲ ಇಚ್ಚಡ ಕಾಯ್ತೈತಲ್ಲ. ಹಾಂ ಹಿಂಗೆ ದಾಟ್ಬೇಕಣ್ಣ. ಹಾಂ ಫಸ್ಟ್ ದಾಟ್ಬೇಕು. ಯಾರವದು ಇವರೇ ಹೌದು. ಹಾಂ ಹೌದು. ಅದಕ್ಕೆ ಅವ್ರು ಹೇಳಿದ್ದು ಫಸ್ಟು. ನಾನು ಸಣ್ಣ ಇದ್ದೀನಿ ಅನ್ಕೊಂಡ್ಬಿಡ್ಬೋದು. ಕಚ್ಚತ್ತ ತೀರಾ ಭಯ ಆದಾಗ ಇಲ್ಲ ಅತಿ ಕೋಪದಲ್ಲಿದ್ದಾಗ ಕಚ್ಬಿಡ್ತಾವೆ ಎಲ್ಲ ಟೇಬಲ್ ಕಚ್ಚಿಕೊಳ್ಳ. ಯಾರು ಹೇಳಿದ ಕಣ್ಣಿಗೆ ಹೊಡಿತಾರಂದ್ರೆ ಹಸಿರಾವಿನ ಮಾತ್ರ, ಈ ಹಾವಲ್ಲ. ಹಸಿರಾವು ಬೇಲಿ ಮೇಲೆ ಇರೋ ಕಾರಣಕ್ಕೆ ನಾವು ಕಣ್ಣಿಂದ ನೋಡ್ತೀವಿ. ಅಕಸ್ಮಾತಾಗಿ ಅದಕ್ಕೆ ಅದು ಭಯ ಆದಾಗ ಅದು ಬಾಯಿ ಬಿಟ್ಕೊಂಡ್ ಬರ್ತದಲ್ಲ, ನೀರು ಬಗ್ಗೆ ತಲೆ ಹತ್ರ ಬರ್ತದೆ. ಆ ಕಾರಣಕ್ಕೆ ಅದನ್ನ ಕಣ್ಣು ಕಡಿತದೆ ಅಂತ ಹೇಳ್ತಾರೆ. ಕಣ್ಣು ಹೊಡಿತದೆ, ಕಣ್ಣು ಕೆಲ್ತದೆ ಅಂತ. ಕಣ್ಣಿಗೆ ಕಚ್ಚಲ್ಲ ಅದು, ಆಲ್ಮೋಸ್ಟ್ ಕಚ್ಚೋದೇ ಇಲ್ಲ ಅದು. ಫುಲ್ ಭಯ ಬಿಡೈತೆ. ಹಾಂ ಗಾಬರಿಲ್ ಐತೆ ಅವು. ಆಲ್ರೆಡಿ ತಿಂದೈತೆ ಒಂದು ಇಲ್ಲಿನ 2 ಇಲ್ಲಿನೂ ತಿಂದೈತೆ. ನಿಮ್ಮಲ್ಲಿ ಕೋಳಿ ಫಾರ್ಮ್ಗಳಿಗೆ ಹಾವು ಏನಕ್ಕೆ ಬರ್ತಾವೆ ಅಂದ್ರೆ ಅದು ಇಲಿಗಳು ಹುಡ್ಕೊಂಡು ಕೋಳಿಗೆ ಹಾಕಿರ್ತಾರಲ್ಲ ಫುಡ್ ಫೀಡ್ಸ್ಗಳು, ನೀವು ಅದನ್ನ ತಿನ್ಲಿಕ್ಕೆ ಅಂತ ಇಲಿಗಳು ಬರ್ತಾವೆ. ಇಲಿಗಳು ಹುಡ್ಕೊಂಡು ಇವುಗಳು ಬರ್ತಾವೆ. ಅದಕ್ಕೆ ಇದನ್ನ ಇಂಗ್ಲೀಷಲ್ಲಿ ರ್ಯಾಟ್ ಸ್ನೇಕ್ ಅನ್ನೋದು. ರ್ಯಾಟ್ ಅಂದ್ರೆ ಇಲಿ ಹಾವು ಅಂತಾನೆ ಇದಕ್ಕೆ ಹೆಸರು ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಕೆರೆ ಹಾವು ಅಂತ ಕರಿತೀವಿ ಇದನ್ನು. ಬಟ್ ಭಾಳ ನಿರುಪದ್ರವಿ ಹಾವು ಜಮೀನುಗಳಲ್ಲಿ ಇದ್ರೆ ಉತ್ತಮ. ನಿಮಗೇನೆ ಯಾವಗಳಿಗಿಂತ ಈ ಇಲಿಗಳಿಂದ ನೀವು ಒಂದ್ಸಿದ್ರೆ ಒಂದ್ಸತಿ ಹಿಂಗೆ ಆ ಫಾರಮಲ್ಲಿ ಜಳ್ಳ ಹಾಕಿವಲ್ಲ, ಇದೇ ತರ ತೆಂಗು ಹುಟ್ಟಾಗ್ತಾ ಇದ್ದು ಫಸ್ಟ್. ತೆಂಗು ಹುಟ್ಟು ಫುಲ್ಲು ಕೋಲ್ಡ್. ಅದನ್ನೇನ್ ಮಾಡ್ತೀನಿ ನೋಡು, ಸ್ವಲ್ಪ ಆರ್ಲೇನೋ ಉದ್ದೇಶಿಸ್ತಾರೆ.
ಡೈಲಿ ಇದನ್ನ ಕಾಲಾಡ್ತಿದ್ದ ಕೋಳಿ ಬರೋಕೆ ಮುಂಚೆ ಸ್ವಲ್ಪ ಡ್ರೈ ಆಗಿ ಅಂತ ಹೊರಗಡೆ ಸೇರ್ಕೊಂಡದ ಒಂದು ಕ್ಯಾರವು ಕಾಲ್ ಎತ್ತಿ ಹಿಂಗೆ ಹಾಕ್ಬಿಡ್ತೀನಿ ಒಂದು ಹಿಂಗೆ ಮುಂದಕ್ಕೆ ನೋಡಿದೆ ಅದು ಕ್ಯಾರ ಒಂದತೆ ನನ್ನ ಜೀವ ಉಳಿದಿದೆ ನಾಗರ ಒಂದು ನಂಗೆ ಅಲ್ಲ ಬಿಡೋದು ಅಷ್ಟು ಬೇಗ ಕಚ್ಚಿರಲ್ಲ ಬಿಡಿ ಯಾವಾದ್ರೂ ಅಷ್ಟೇ ಅದಕ್ಕೂ ಭಯ ಇರ್ತವ ಇಲ್ಲಿ ಕಾಲು ಇಲ್ಲಿ ಹಿಂಗೆ ಸಿಕ್ಕನು ಕಾಲು ಮುಂಚಿಟ್ರದ ಅನ್ಎಕ್ಸ್ಪೆಕ್ಟೆಡ್ ಏನು ಮಾಡಕ್ಕಾಗಲ್ಲ ನಿಮ್ಗೆ ಗೊತ್ತಿದ್ರೆ ನೀವು ಕಾಲ ಹಾಕ್ತಿದ್ರೆ ನಿಜವಾಗ್ಲು ಗೊತ್ತಿಲ್ಲದೆ ಆಗಿರೋಂಥ ಕೆಲಸ ಅನ್ಎಕ್ಸ್ಪೆಕ್ಟೆಡ್ ಏನು ಮಾಡಕ್ಕಾಗಲ್ಲ ಅಂದ್ರೆ ಅವು ಕಡಿಮೆ ಗೊತ್ತಾಗಲ್ಲ ಸರ್ ಗೊತ್ತಾಗ್ತದೆ ವಿಷದ ಅವುಗಳು ಕಡ್ದಾಗ ಏನಾಗ್ತದೆ ಜೇನುಳ ಇಲ್ಲ ಅಥವಾ ಕಡಜೆ ಕಷ್ಟ ಫೀಲ್ ಆಗ್ತದೆ ಯಾವ್ದು ನಾಗರಾವ್ ಕಷ್ಟ ಆ ಬ್ಯಾಗ್ ತಂದು ಕೊಡಿ ಈ ಕಡೆ ಏನು ಇದ್ದೇ ಏನಿಲ್ಲ ಇಲ್ಲಿ ಖಾಲಿ ಬ್ಯಾಗು ಸುಮ್ಮನೆ ಏನಿಲ್ಲ ಖಾಲಿ ಬ್ಯಾಗ್ ಆ ಥರ ಫೀಲ್ ಆಗ್ತದೆ ಸರ್ ಇದು ಎಲ್ಬಿಟ್ರೆ ಇದೆಲ್ಲ ಕೆರೆಗಳ ಆಸುಪಾಸಲ್ಲಿ ಬಿಡೋ ಅಂಥದ್ದು ಕೆರೆ ದೊಡ್ಡ ಕೆರೆಗೆ ಇದು ಕೆರೆ ಮೂಡ್ತಾರೆ ಕೆರೆಗಳ ಹತ್ರ ಬಿಟ್ರೆ ಉತ್ತಮ ಬದುಕುಳಿತವೆ ತಾಳು ತೀರ ಕಾಡಲ್ಲಿ ಬಿಡಕ್ಕಾಗಲ್ಲ ಈ ಹಾವುಗಳನ್ನೆಲ್ಲ ಈ ಹಾವಿಂದ ಯಾರಿಗೂ ಏನು ತೊಂದರೆ ಇಲ್ಲ ಇದನ್ನ ರೈತನ ಮಿತ್ರ ಅಂತ ಕರಿತೀವಿ ನಾವು ಈಗ ರೈತ ಏನು ಬೆಳಿತಾನೆ ಆಹಾರ ಪದಾರ್ಥಗಳನ್ನ ಆದಷ್ಟು ಮುಕ್ಕಾಲು ಭಾಗದಷ್ಟು ಈ ಇಲಿಗಳೇ ತಿನ್ಬಿಡ್ತವೆ ಇಲಿ ಮತ್ತೆ ಹಳ್ಳಿರು ಪಕ್ಷಿ ಇವುಗಳನ್ನೆಲ್ಲ ಅವುಗಳನ್ನೆಲ್ಲ ಅವಾಯ್ಡ್ ಮಾಡೋದೇ ಇದು ಒಂದೇ ಸರ್ ಅದು ನುಂಗಿಲ್ಲ ಅಂದ್ರೆ ಇರ್ತಿರಲ್ಲ ಸರ್ ಒಟ್ಟಾಗಿರೋದು ನೋಡಿ ಇಲಿ ನುಂಗಿದೆ ಅಲ್ವಾ ಇಲಿ ಕೂಡ ಹಾವಿಗೆ ಕಚ್ಚಾಯ್ತು ನೋಡಿ ಇಲ್ಲಿ ಬ್ಲಡ್ ಬಂದದ್ರದ್ದು ಹಾವಿನ ಬ್ಲಡ್ ಇದು ಹಾವಿಗೂ ಇಲಿಗಳು ಕಚ್ತವೆ ಸುಮ್ಮನೆ ನೋಡಿ ಬಾಗ್ದಾಗ ಕಚ್ಚಿ ಇಲ್ಲಿ ಕಚ್ಚಿದೆ ನೋಡಿ ಇಲ್ಲಿ ಕಚ್ಚಾಯ್ತೆ ಇಲಿಗಳು ಕಚ್ಚಿರೋದು ಹಾವಿಗೆ ಹಾವು ಇಲ್ಲಿ ಕಚ್ಚಿದ್ರೆ ಇಲಿಗಳು ಕೂಡ ಹಾವು ಕಚ್ತವೆ ಹೌದೌದು ನುಂಗಿದ ಮೇಲೆ ಸತ್ತೋಗಿರೋದು ಈ ಹಾವು ಇಲಿ ಕಚ್ಚಿದ್ರೆ ಸಾಯಲ್ಲ ಯಾಕಂದ್ರೆ ವಿಷ ರಹಿತ ಹಾವಲ್ವ ಇದು ಅದ್ರ ಬೇಟೆ ಆಡ್ಬೇಕಾದ್ರೆ ಭಾಳ ಕಷ್ಟ ಇವಕ್ಕೆಲ್ಲ ಬೆನ್ನಟ್ಟಿ ನಿಂಬಾಸಿ ಚಾಣಾಕ್ಷತನದಿಂದ ಹಿಡಿಯುವಂಥದ್ದು ಇದು ಅಷ್ಟು ಬೇಗ ಇವಕ್ಕೆ ಆಹಾರ ಸಿಕ್ಬಿಡಲ್ಲ ಫಾಸ್ಟ್ ಇರ್ತವೆ ಅದಕ್ಕೆ ಇವು ಮನೆನೋ ಹತ್ತು ಬಿಡ್ತವೆ ಬೇಗ ಮರನೂ ಹತ್ತು ಬಿಡ್ತವೆ ಬೇಗ ತೆಂಗಿನ ಮರನೇ ಹತ್ತವೆ ರಂಬೆ ಕೊಂಬೆ ಇಲ್ಲ ಅಂದ್ರೆ ತೆಂಗಿನ ಮರನೇ ಹತ್ತವೆ ಇನ್ನು ಈ ಸದ್ಯ ಲೆಕ್ಕ ಇದಕ್ಕೆ ಹತ್ತವೆ ಅವಕಾಶ ಇದ್ರೆ ಮಾತ್ರ ಸುಮ್ಮನೆ ಏನು ಗ್ರಿಪ್ ಇಲ್ಲದೆ ಹತ್ತಕೋವಲ್ಲ ಅವು ಇದಕ್ಕೇನು ಅಂಥದ್ದು ಗ್ರಿಪ್ ಬೇಕಾಗಿಲ್ಲ ಸುಮ್ಮನೆ ಒಂದು ಕೋಲಿದ್ರೆ ಸಾಕು ಇದ್ರ ಮೇಲೆ ಹತ್ತು ಬಿಡ್ತದೆ ಈ ಹಾವು ಕೆರೆ ಹಾವು ಇದು ಭೂವಾಸಿನ ಹೌದು ಜಲವಾಸಿನ ಹೌದು ವೃಕ್ಷವಾಸಿನ ಹೌದು ಮೂರಲ್ಲೂ ವಾಸ ಮಾಡ್ತದೆ ಇದು ಕೆರೆ ಹಾವು ನೀರಲ್ಲೂ ಇರ್ತದೆ ಹೌದು ನೀರೊಳಗಡೆನೂ ಇರ್ತವೆ ಮತ್ತೆ ಮರದ ಮೇಲೇನೂ ವಾಸ ಮಾಡ್ತವೆ ಭೂಮಿ ಒಳಗಡೆನೂ ವಾಸ ಮಾಡ್ತವೆ ಆದ್ರೆ ನಿರುಪದ್ರವಿ ಹಾವು ಜನಕ್ಕೇನು ಅಪಾಯ ಮಾಡಲ್ಲ ಜನ ನೋಡ್ತಾಗಲೇ ಬಿದ್ದು ಓಡ್ಬಿಡ್ತವೆ ಪಾಪ